ರಾಜ್ಯದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗಳಿಗೆ ಬಾಂಬ್ ಬೆದರಿಕೆ ಬರ್ತಾ ಇದೆ. ಇದೇ ನಿಟ್ಟಿನಲ್ಲಿ ಈಗ ಒಂದು ಪ್ರಶ್ನೆ ಕಾಡ್ತಾ ಇರುವಂಥದ್ದು ಏನಂದ್ರೆ, ಟಾರ್ಗೆಟ್ ಆಗ್ಬಿಟ್ಟ ರಾಜ್ಯದ ಜಿಲ್ಲಾಧಿಕಾರಿಗಳು ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ರಾಜ್ಯದಲ್ಲಿ ಡಿಸಿ ಕಚೇರಿಗಳಿಗೆ ಪದೇ ಪದೇ ಬೆದರಿಕೆಗಳ ಮೆಸೇಜ್ ಬರ್ತಾ ಇದೆ, ಬಾಂಬ್ ಬೆದರಿಕೆ ಮೆಸೇಜ್ಗಳು ಬರ್ತಾ ಇದೆ. ಹೀಗಾಗಿ ಟಾರ್ಗೆಟ್ ಆಗ್ತಾ ಇದ್ದಾರಾ ರಾಜ್ಯದ ಜಿಲ್ಲಾಧಿಕಾರಿಗಳು ಅಥವಾ ಕಚೇರಿಗಳು ಇರುವಂತಹ ಪ್ರಶ್ನೆ. ರಾಜ್ಯದ ಡಿಸಿ ಕಚೇರಿಗಳಿಗೆ ಬೆದರಿಕೆ ಮೆಸೇಜ್ಗಳು ಬರ್ತಾ ಇವೆ. ತುಮಕೂರು, ಹಾಸನ, ಗದಗ, ದಾವಣಗೆರೆ ಡಿಸಿ ಕಚೇರಿಗಳಿಗೆ ಬಾಂಬ್ ಬೆದರಿಕೆ ಕರೆಗಳು ಬರ್ತಾ ಇವೆ. ಕೋಲಾರ ಈ ರೀತಿಯಾಗಿ ಬೇರೆ ಬೇರೆ ಒಂದು ಜಿಲ್ಲಾಧಿಕಾರಿ ಕಚೇರಿಗಳು ಕಿಡಿಗೇಡಿಗಳಿಂದ ಬಾಂಬ್ ಬೆದರಿಕೆ ಇಮೇಲ್ ಬರ್ತಾ ಇದೆ. ಮೇಲ್ ಮೂಲಕ ಡಿಸಿ ಕಚೇರಿಗೆ ಬಾಂಬ್ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ. ಯಾರು ಎಲ್ಲಿ ಎತ್ತ ಅಂತ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ತುಮಕೂರು ಡಿಸಿ ಕಚೇರಿಗೆ ಕೂಡ ಬೆಳಗ್ಗೆನೇ ಬೆದರಿಕೆ ಒಂದು ಮೆಸೇಜ್ ಬಂದಿದೆ. ಈ ಹಿಂದೆ ಬೀದರ್ಗೂ ಬಂದಿತ್ತು ಮತ್ತು ಕೋಲಾರ ಎರಡು ಒಂದು ಜಿಲ್ಲಾಧಿಕಾರಿ ಕಚೇರಿಗಳಿಗೆ ಏಕಕಾಲದಲ್ಲಿ ಕೂಡಲೇ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಶುಭಾ ಕಲ್ಯಾಣ್ ಅವರು ಕೂಡ ಎಚ್ಚೆತ್ತುಕೊಂಡು ಭಟ್ಕಳ ತಹಶೀಲ್ದಾರ್ ಕಚೇರಿಗೂ ಕೂಡ ಬಾಂಬ್ ಬೆದರಿಕೆ ಮೆಸೇಜ್ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಬಾಂಬ್ ನಿಷ್ಕ್ರಿಯ ದಳದಿಂದ ಶೋಧ ಕಾರ್ಯ ಮುಂದುವರೆದಿದೆ. ಎಲ್ಲ ಕಚೇರಿಗಳಲ್ಲಿ ಕೂಡ ಆರೋಪಿಗಳಿಗಾಗಿ ತೀವ್ರ ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಪೊಲೀಸರು. ಯಾರು ಅಂತ ಹೇಳಿ ಮಂಗಳೂರು RTO ಕಚೇರಿಗೆ ಕೂಡ ಬಾಂಬ್ ಬೆದರಿಕೆಯ ಮೆಸೇಜ್ ಬಂದಿತ್ತು. ನೋಡಿ ಯಾವ್ಯಾವ ರೀತಿಯಾಗಿ ಸರ್ಕಾರಿ ಕಚೇರಿಗಳಿಗೆ ಬರ್ತಾ ಇದೆ ಅಂತ ಹೇಳಿ. ಸರ್ಕಾರಿ ಕಚೇರಿಗಳಿಗೇನೆ ಬಾಂಬ್ ಬೆದರಿಕೆ ಇಮೇಲ್ ಬರ್ತಾ ಇದೆ. ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ? 6 ಜಿಲ್ಲೆಗಳ DC ಕಚೇರಿಗಳಿಗೆ ಬಾಂಬ್ ಬೆದರಿಕೆಯ ಇಮೇಲ್ ಕರೆ ಇಮೇಲ್ ಬಂದಿದೆ. ಪೊಲೀಸರು ಶ್ವಾನದಳದಿಂದ ಸರ್ಕಾರಿ ಕಚೇರಿಗಳ ಶೋಧ ಕಾರ್ಯ ಮುಂದುವರೆದಿದೆ. ಎಲ್ಲ ರೀತಿಯಾಗಿ ತಪಾಸಣೆ ಮಾಡ್ತಾ ಇದ್ದಾರೆ. ಬಾಂಬ್ ಬೆದರಿಕೆ ಎದುರಿರುವಂಥ ಜಿಲ್ಲಾಧಿಕಾರಿಗಳ ಕಚೇರಿ ವರ್ಕ ಏನಿದೆ ಎದುರ್ಕೊಂಡಿದ್ದಾರೆ. ಬಾಂಬ್ ಬೆದರಿಕೆಯಲ್ಲಿ ಎಲ್ಲ ಸಭೆಗಳು ಕೂಡ ರದ್ದಾಗಿರುವಂಥದ್ದು ಭಯಪಟ್ಕೊಂಡು. ಹೀಗಾಗಿ ಜಿಲ್ಲಾಧಿಕಾರಿಗಳ ಕಚೇರಿಗಳು ಅಥವಾ ಜಿಲ್ಲಾಧಿಕಾರಿಗಳು ಟಾರ್ಗೆಟ್ ಆಗ್ತಾ ಇದ್ದಾರೆ. ಯಾರು ಈ ರೀತಿಯಾಗಿ ಪದೇ ಪದೇ ಇಮೇಲ್ಗಳನ್ನು ಬೆದರಿಕೆಯ ಇಮೇಲ್ಗಳನ್ನು ಕಳಿಸ್ತಾ ಇದ್ದಾರೆ? ಯಾಕೆ? ಅವರ ಉದ್ದೇಶ ಏನಿರಬಹುದು? ಒಂದು ವೇಳೆ ಈ ರೀತಿಯಾಗಿ ಬಾಂಬ್ ಬೆದರಿಕೆ ಒಂದು ಇಮೇಲ್ಗಳನ್ನು ಜಿಲ್ಲಾಧಿಕಾರಿ ಕಚೇರಿಗಳಿಗೆ ಕಳಿಸಿ ಇವರ ಗಮನವನ್ನು ಬೇರೆಡೆ ಇಡೋಕೆ ಏನಾದರೂ ಪ್ಲಾನ್ ಮಾಡ್ತಾ ಇದ್ದಾರೆ? ಯಾಕಂದ್ರೆ ನೋಡಿ, ಗಮನಿಸಿ, ಈ ಹಿಂದೆ ಒಂದು ಘಟನೆ ಏನಾಯಿತು, ದೆಹಲಿಯಲ್ಲಿ ಆದಂತಹ ಒಂದು ಬಾಂಬ್ ಸ್ಫೋಟ ಪ್ರಕರಣ ಇತ್ತು. ಅದಕ್ಕೂ ಮುಂಚೆ ಇದೇ ರೀತಿಯಾಗಿ ಬಾಂಬ್ ಬೆದರಿಕೆಗಳು ಬಂದಿವೆ. ಎಲ್ಲಿಗೆ? ಉಪರಾಷ್ಟ್ರಪತಿ ಭವನ ಏನಿದೆ ಅವರ ಒಂದು ನಿವಾಸಕ್ಕೆ ಕೂಡ ಬಾಂಬು ಹಾಕ್ತೀವಿ ಅಂತ ಒಂದು ಇಮೇಲ್ ಮೂಲಕ ಬೆದರಿಕೆ ಬಂದಿರುತ್ತೆ. ಆಮೇಲೆ CM ಸಿದ್ದರಾಮಯ್ಯ ಅವರ ಒಂದು ಮನೆಗೆ, DCM ಅವರ ಮನೆಗೆ, ಈ ರೀತಿಯಾಗಿ ರಾಜಕೀಯ ವ್ಯಕ್ತಿಗಳ ಕಚೇರಿಗಳಿಗೆ ಅಥವಾ ಮನೆಗಳಿಗೆ, ನಿವಾಸಗಳಿಗೆ ನಾವು ಬಾಂಬ್ ಬೆದರಿಕೆ ಅಥವಾ ಬಾಂಬ್ ಹಾಕ್ತೀವಂತ ಹೇಳಿ ಇಮೇಲ್ಗಳನ್ನು ಕಳಿಸಿರ್ತಾರೆ. ಅದಾಗಿ ಕೆಲವು ದಿನಗಳ ನಂತರ ದೆಹಲಿಯಲ್ಲಿ ದೊಡ್ಡ ಮಟ್ಟದ ಒಂದು ಸ್ಫೋಟ ಆಗುತ್ತೆ. ಹೀಗಾಗಿ ಸಾಕಷ್ಟು ಜನರು, ಅಂದರೆ ಇಡೀ ದೆಹಲಿ ಏನಿದೆ ಭಯಭೀತರಾಯ್ತು, ಇಡೀ ದೇಶ ಕೂಡ ಭಯಭೀತರಾಯ್ತು. ಎಲ್ಲಿ ಯಾವಾಗ ಏನಾಗ್ತಾ ಇದೆ ಅಂತ ಹೇಳಿ. ಆ ಒಂದು ಬಾಂಬು ಸ್ಫೋಟ ಏನಿದೆ ಕಾರ್ನಲ್ಲಿ ಆದಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ. ಆ ರೀತಿಯಾಗಿ ಸದ್ದಿಲ್ಲದೆ ಆಯಿತು, ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು, ಎನ್ನೆಯವರು ತನಿಖೆ ಮಾಡ್ತಾ ಇದ್ದಾರೆ. ಆದರೆ ಈಗ ಬರೀ ಸರ್ಕಾರಿ ಕಚೇರಿಗಳಿಗೇನೆ ಇಮೇಲ್ ಬರ್ತಾ ಇದೆ, ಬೆದರಿಕೆ ಇಮೇಲ್ಗಳು ಬರ್ತಾ ಇದೆ. ಮುಖ್ಯವಾಗಿ DC ಕಚೇರಿಗಳಿಗೆ ಬರ್ತಾ ಇದೆ. ಗದಗ, ಹಾಸನ, ದಾವಣಗೆರೆ, ಬೀದರ್, ಕೋಲಾರ, ತುಮಕೂರು, ಈ ರೀತಿಯಾಗಿ ಬೇರೆ ಬೇರೆ ಜಿಲ್ಲಾಧಿಕಾರಿ ಕಚೇರಿಗಳಿಗೆ ಮತ್ತು ಸರ್ಕಾರಿ ಕಚೇರಿಗಳಿಗೆ ಬರ್ತಾ ಇದೆ. ಇದಕ್ಕಾಗಿ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಬಾಂಬ್ ಸ್ಕ್ವಾಡು, ಶ್ವಾನದಳ ಎಲ್ಲರೂ ಕೂಡ ಬಂದು ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಎಲ್ಲಿ ಇರ್ಬೋದಾ, ಏನು ಕತೆ, ಏನು ಹೆಂಗೆ ಬಂತು ಮತ್ತು ಯಾವ ಮೇಲಿಂದ ಈ ಒಂದು ನಮಗೆ ಮೇಲ್ ಕಳಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯ ಅಧಿಕೃತವಾಗಿರುವಂತಹ ಮೇಲ್ಗೇನೆ ಈ ಒಂದು ಬೆದರಿಕೆಯ ಮೇಲ್ಗಳು ಬರ್ತಾ ಇರುವಂಥದ್ದು. ಈ ಮೇಲ್ಗಳ ಮೂಲಕ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ. ಇದರಿಂದ ಯಾರ ಕೈವಾಡೆ ಇದೆ? ಇದನ್ನೆಲ್ಲವನ್ನು ಮಾಡ್ತಾ ಇರೋ ಒಬ್ಬರೇ ಇರಬಹುದು. ಯಾಕಂದರೆ ಎಲ್ಲರೂ ಕೂಡ ಜಿಲ್ಲಾಧಿಕಾರಿ ಕಚೇರಿಗಳಿಗೇನೆ ಮೆಸೇಜನ್ನು ಕಳಿಸ್ತಾ ಇದ್ದಾರೆ, ಇಮೇಲ್ಗಳನ್ನು ಕಳಿಸ್ತಾ ಇದ್ದಾರೆ. ಹೀಗಾಗಿ ಇದೆಲ್ಲವನ್ನು ಕೂಡ ಯಾರೋ ಒಬ್ಬರೇ ಮಾಡ್ತಾ ಇರ್ಬೋದು ಎನ್ನುವಂಥ ಒಂದು ಅನುಮಾನ ಮೂಡುತ್ತಾ ಇದೆ. ಈ ಹಿಂದೆ ಕೂಡ ಒಂದು ಇಮೇಲ್ ಬಂದಿತ್ತು. ಅದು ತಮಿಳುನಾಡಿನ ಮೂಲದ ಒಬ್ಬ ಬಾಲಕಿ ಮೆಸೇಜ್ ಮಾಡಲಿದ್ದು ಅಥವಾ ಇಮೇಲ್ ಕಳಿಸಿದ್ಲು ಎನ್ನುವಂಥ ವಿಚಾರ ಕೇಳಿ ಬಂದಿತ್ತು. ಆದರೆ ಇದು ಅದಕ್ಕೂ ಮೇಲ್ಪಟ್ಟಂಥ ಬೇರೆ ಏನೋ ಇದೆ. ಯಾಕಂದರೆ ಸರ್ಕಾರಿ ಕಚೇರಿಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಮತ್ತು ಈ ರೀತಿಯಾಗಿ ಮೇಲಿಂದ ಮೇಲ್ ಬರ್ತಾ ಇರೋದ್ರಿಂದ ಅಧಿಕಾರಿಗಳು ಏನಿದ್ದಾರೆ, ಜಿಲ್ಲಾಧಿಕಾರಿಗಳು, ಕೆಲವೊಂದು ಸಭೆಗಳು ಏನು ನಡೀತದೆ, ಎಲ್ಲ ಸಭೆಗಳನ್ನು ರದ್ದು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 6ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಈ ಒಂದು ಬಾಂಬ್ ಬೆದರಿಕೆ ಕರೆಗಳು ಬರ್ತಾ ಇದೆ. ಇತ್ತೀಚೆಗೆ ನೋಡಿ ಮಂಗಳೂರಿನ RTO ಕಚೇರಿ ಕೂಡ ಬಂದಿತ್ತದೆ. ಹೀಗಾಗಿ ಸರ್ಕಾರಿ ಕಚೇರಿಗಳನ್ನೇ ಇವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಎಲ್ಲ ಕಡೆ ಕೂಡ ಪೊಲೀಸರು ಮತ್ತು ಅಲ್ಲಿನ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಏನಾದರೂ ಈ ಥರ ತಕ್ಷಣ ಮೇಲ್ ಬಂದರೆ ಅದ್ರ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. ಅದು ಹುಸಿ ಬಾಂಬ್ ಬೆದರಿಕೆ ಆಗಿದ್ದರೂ ಸರಿ, ಅದನ್ನು ಸರಿಯಾದ ರೀತಿಯಲ್ಲಿ ಚೆಕ್ ಮಾಡ್ತಾ ಇದ್ದಾರೆ. ಅವರ ಕ್ರಮವನ್ನು ಅವರು ತೆಗೆದುಕೊಳ್ತಾ ಇದ್ದಾರೆ. ಹೀಗಾಗಿ ಯಾವುದೇ ಒಂದು ಬೆದರಿಕೆಗಳು ಬಂದರೂ ಕೂಡ ನಾವು ಅಲರ್ಟ್ ಆಗಿದ್ದೀವಿ ಅಂತ ಪೊಲೀಸರು ಕೂಡ ತೋರಿಸ್ತಾ ಇದ್ದಾರೆ ಈ ಒಂದು ವಿಚಾರವಾಗಿ.
ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಪ್ಯಾಸೇಜ್ ಇದೆ ಅದನ್ನು ಮಾಡಿ ಈ ಬ್ಯಾಗಲ್ಲಿ ಇಟ್ಟಿದ್ಯಪ್ಪ ಒಂದು ಚೆಕ್ ಮಾಡಿ ಬ್ಯಾಗ್ ಒಂದು ಮಾಡ್ಕೊತಾನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.